ನಿಮ್ಮ ಮೊಬೈಲ್ನಿಂದ ಸೈರನ್ ಶಬ್ದ ಕೇಳಿ ಬಂತಾ? ಭಯಪಡಬೇಡಿ, ಈ ಮಾಹಿತಿಯನ್ನ ತಿಳಿದುಕೊಳ್ಳಿ. ಮೇ 2ರಂದು ಮಧ್ಯಾಹ್ನದ ಹೊತ್ತಿಗೆ ದೇಶದ ಹಲವೆಡೆ ಜನರು ಕೈಯಲ್ಲಿದ್ದ ಮೊಬೈಲ್ಗಳು ದಿಢೀರ್ ಜೋರಾಗಿ ವೈಬ್ರೇಟ್ ಆಗಿ ವಿಚಿತ್ರ ಸೈರನ್ ಶಬ್ದ ಮಾಡುತ್ತಾ ಎಕ್ಸ್ಟ್ರೀಮ್ಲಿ ಸಿವಿಯರ್ ಅಲರ್ಟ್ ಅನ್ನೋ ಸಂದೇಶ ತೋರಿಸಿದ್ದನ್ನ ನೋಡಿ ಸಾಕಷ್ಟು ಜನ ಗಾಬರಿಗೊಂಡ್ರು. ಕೆಲವರಿಗೆ ಇದೇನಾದ್ರೂ ದೊಡ್ಡ ಅಪಾಯದ ಸೂಚನೆ ಇರಬಹುದು ಅನ್ನೋ ಭಯವೂ ಮೂಡಿತು. ಆದ್ರೆ ವಾಸ್ತವದಲ್ಲಿ ಇದೊಂದು ಅಪಾಯದ ಸುದ್ದಿಯಲ್ಲ, ಸರ್ಕಾರ ನಡೆಸಿದ ಒಂದು ಪರೀಕ್ಷೆ ಮಾತ್ರ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಪ್ರಕೃತಿ ವಿಕೋಪಗಳು ಬಂದಾಗ ಜನರಿಗೆ ತಕ್ಷಣ ಮಾಹಿತಿ ತಲುಪಿಸಲು ಸಾಧ್ಯವಾಗುತ್ತದೆಯೇ ಅನ್ನೋದನ್ನ ಪರೀಕ್ಷಿಸಲು ಈ ವ್ಯವಸ್ಥೆ ಪ್ರಯೋಗಾತ್ಮಕವಾಗಿ ಬರೆಸಲಾಗಿದೆ. ಈ ವ್ಯವಸ್ಥೆಯನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ದೂರಸಂಪರ್ಕ ಇಲಾಖೆ ಸೇರಿ ರೂಪಿಸಿದ್ದು, ದೇಶದಾದ್ಯಂತ ಎಲ್ಲ ಪ್ರಮುಖ ನಗರಗಳಲ್ಲಿ, ವಿಶೇಷವಾಗಿ ರಾಜ್ಯ ರಾಜಧಾನಿಗಳಲ್ಲಿ ಒಂದೇ ಸಮಯದಲ್ಲಿ ಈ ಎಚ್ಚರಿಕೆ ಸಂದೇಶ ಕಳುಹಿಸಲಾಗಿದೆ. ಬೆಂಗಳೂರಲ್ಲೂ ಕೂಡ ಇದೇ ರೀತಿಯ ಅಲರ್ಟ್ ಬಂದದ್ದು. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾದ ಸಮಸ್ಯೆಗಳ ನಂತರ ಇಂತಹ ವ್ಯವಸ್ಥೆ ಇನ್ನಷ್ಟು ಅಗತ್ಯ ಎನ್ನುವುದು ಸರ್ಕಾರದ ಗಮನಕ್ಕೆ ಬಂದಿರುವುದು ಸ್ಪಷ್ಟ. ಆದ್ದರಿಂದಲೇ ಜನರಿಗೆ ಮುಂಚಿತ ಎಚ್ಚರಿಕೆ ನೀಡುವ ತಂತ್ರಜ್ಞಾನವನ್ನು ಬಲಪಡಿಸಲು ಈ ಹೆಜ್ಜೆ ಇಡಲಾಗಿದೆ. ಈ ಸೆಲ್ ಬ್ರಾಡ್ಕಾಸ್ಟಿಂಗ್ ಅಲರ್ಟ್ ಅನ್ನೋ ವ್ಯವಸ್ಥೆಯ ವಿಶೇಷತೆ ಏನಂದ್ರೆ, ಇದಕ್ಕೆ ವಾಟ್ಸಪ್ ಅಥವಾ SMS ಅವಶ್ಯಕತೆ ಇಲ್ಲ. ನೀವು ಇಂಟರ್ನೆಟ್ ಬಳಸ್ತೀರಾ ಇಲ್ವೋ ಅದೂ ಕೂಡ ಅನ್ನೋದು ಸಂಬಂಧ ಇಲ್ಲ. ನಿಮ್ಮ ಮೊಬೈಲ್ನಲ್ಲಿ ಸಿಮ್ ಇದ್ರೆ ಸಾಕು. ಅದು 2G ಆಗಿರ್ಲಿ, 3G ಆಗಿರ್ಲಿ, 4G ಅಥವಾ 5G ಆಗಿರ್ಲಿ, ಯಾವ ನೆಟ್ವರ್ಕ್ನಲ್ಲಿದ್ರೂ ಈ ಸಂದೇಶ ನೇರವಾಗಿ ನಿಮ್ಮ ಫೋನ್ಗೆ ಬರುತ್ತದೆ. ಯಾವುದೇ ಆಪ್ ಡೌನ್ಲೋಡ್ ಮಾಡೋ ಅಗತ್ಯವೂ ಇಲ್ಲ. ನೆಟ್ವರ್ಕ್ ಟವರ್ಗಳಿಂದಲೇ ಈ ಸಂದೇಶಗಳು ಒಂದೇ ಸಮಯದಲ್ಲಿ ಸಾವಿರಾರು, ಲಕ್ಷಾಂತರ ಜನರಿಗೆ ತಲುಪ್ತವೆ. ಇದು ಯಾಕೆ ಮುಖ್ಯ ಅನ್ನೋದನ್ನ ಸರಳವಾಗಿ ಹೇಳ್ಬೇಕಂದ್ರೆ, ಭೂಕಂಪ, ಪ್ರವಾಹ, ಸುನಾಮಿ, ಭೂಕುಸಿತ ಅಥವಾ ಅತಿವೃಷ್ಟಿ ಹೀಗಾದ ತುರ್ತು ಪರಿಸ್ಥಿತಿಗಳಲ್ಲಿ ಕೆಲವೊಮ್ಮೆ ನಿಮಿಷಗಳಲ್ಲೇ ಪರಿಸ್ಥಿತಿ ಹದಗೆಡಬಹುದು. ಆಗ ಟಿವಿ, ಸೋಷಿಯಲ್ ಮೀಡಿಯಾ ಅಥವಾ ಸಾಮಾನ್ಯ ಸಂದೇಶಗಳ ಮೂಲಕ ಎಲ್ಲರಿಗೂ ಮಾಹಿತಿ ತಲುಪಿಸಲು ಸಮಯ ಸಾಕಾಗೋದಿಲ್ಲ. ಆದರೆ ಈ ವ್ಯವಸ್ಥೆ ಇದ್ರೆ ಅಪಾಯ ಸಂಭವಿಸುವ ಮುಂಚೆಯೇ ಅಥವಾ ಆಗುತ್ತಿದ್ದಂತೆಯೇ ಆ ಪ್ರದೇಶದಲ್ಲಿರುವ ಪ್ರತಿಯೊಬ್ಬರ ಮೊಬೈಲ್ಗೂ ಒಂದೇ ಸಮಯದಲ್ಲಿ ಜೋರಾಗಿ ಎಚ್ಚರಿಕೆ ಸಂದೇಶ ಹೋಗುತ್ತದೆ. ಇದರಿಂದ ಜನರು ತಕ್ಷಣ ಎಚ್ಚರವಾಗಿ ಸುರಕ್ಷಿತ ಸ್ಥಳಕ್ಕೆ ಹೋಗೋಕೆ ಸಮಯ ಸಿಗುತ್ತದೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಈ ಅಲರ್ಟ್ ಸಾಮಾನ್ಯ ಮೆಸೇಜ್ ತರ ಇರೋದಿಲ್ಲ. ಸೈರನ್ ಶಬ್ದದ ಜೊತೆಗೆ ಬರುತ್ತದೆ. ಅಂದ್ರೆ ನೀವು ಫೋನ್ ನೋಡ್ತಿಲ್ಲ ಅಂದ್ರೂ ಕೂಡ ಗಮನಕ್ಕೆ ಬರುತ್ತದೆ. ಹೀಗಾಗಿ ತುರ್ತು ಪರಿಸ್ಥಿತಿಯಲ್ಲಿ ಯಾರೂ ಗಮನಿಸದೇ ಬಿಡೋ ಸಾಧ್ಯತೆ ಕಡಿಮೆ. ಇದು ಜೀವ ಉಳಿಸುವ ಮಟ್ಟಿಗೆ ಉಪಯುಕ್ತವಾಗಬಹುದು ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಇಂದಿನ ಪರೀಕ್ಷೆಯಲ್ಲಿ ಬಂದ ಸಂದೇಶಕ್ಕೆ ಸ್ಯಾಂಪಲ್ ಟೆಸ್ಟ್ ಅಂತಲೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಆದ್ದರಿಂದ ಯಾರೂ ಇದನ್ನು ಗಂಭೀರ ಅಪಾಯ ಎಂದುಕೊಂಡು ಭಯಪಡೋ ಅಗತ್ಯ ಇಲ್ಲ. ಇದು ಕೇವಲ ಟ್ರಯಲ್. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಸಂದೇಶ ಟೆಸ್ಟ್ ಅಲ್ಲದೆ ನಿಜವಾದ ಎಚ್ಚರಿಕೆಯಾಗಿ ಬಂದರೆ ಮಾತ್ರ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಒಟ್ಟಾರೆ ನೋಡಿದ್ರೆ ಇದು ಸರ್ಕಾರದ ಒಂದು ಪ್ರಮುಖ ಸುರಕ್ಷತಾ ಕ್ರಮ. ಇಂತಹ ವ್ಯವಸ್ಥೆಗಳಿದ್ರೆ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ನಷ್ಟವನ್ನ ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಜನರಿಗೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ಸಿಕ್ಕರೆ ಅವರು ತಮ್ಮ ಜೀವ, ಆಸ್ತಿ ಉಳಿಸಿಕೊಳ್ಳಲು ಕ್ರಮ ತೆಗೆದುಕೊಳ್ಳಬಹುದು. ಹೀಗಾಗಿ ಇಂದಿನಂತೆ ಮೆಸೇಜ್ ಬಂದಾಗ ಗಾಬರಿಯಾಗೋ ಅಗತ್ಯ ಇಲ್ಲ. ಬದಲಿಗೆ ಇದು ನಮ್ಮ ಸುರಕ್ಷತೆಗೆ ಹಾಕಿರುವ ಮುನ್ನೆಚ್ಚರಿಕೆಯ ವ್ಯವಸ್ಥೆ ಅನ್ನೋದನ್ನ ಅರಿತುಕೊಳ್ಳೋದು ಮುಖ್ಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.